ಸಿದ್ದಿ ಹ್ಯುಮ್ಯಾನಿಟಿ ಫೌಂಡೇಶನ್ ವತಿಯಿಂದ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಣೆ. ಫೌಂಡೇಶನ್ ಕಾರ್ಯ ಶ್ಲಾಘನೀಯ. ಅಣ್ಣಾಸಾಬ್ ಪಾಟೀಲ್. ನಿರ್ಗತಿಕರಿಗೆ ಅನ್ನ, ಆರೋಗ್ಯ ಮತ್ತು ಶಿಕ್ಷಣದ ಸೇವೆ ನೀಡುವ ಉದ್ದೇಶದಿಂದ ಶ್ರಮಿಸುತ್ತಿರುವ ಸಿದ್ದಿ ಹ್ಯುಮ್ಯಾನಿಟಿ ಫೌಂಡೇಶನ್ ಅವರ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಚಿಕ್ಕೋಡಿ ಸಿಬಿಕೆಎಸ್ಎಸ್ ಕಾರ್ಖಾನೆಯ ನಿರ್ದೇಶಕ ಹಾಗೂ ಜುಗುಳ್ ಪಿಕೆಪಿಎಸ್ ಅಧ್ಯಕ್ಷ ಅಣ್ಣಾಸಾಬ್ ಪಾಟೀಲ್ ಹೇಳಿದ್ದಾರೆ. ಅವರು ರವಿವಾರ ದಿನಾಂಕ 14ರಂದು ತಾಲೂಕಿನ ಜುಗುಳ್ ಗ್ರಾಮದ ಕೃಷ್ಣಮಾಯಿ ಮಂದಿರದಲ್ಲಿ ಸಿದ್ದಿ ಹ್ಯುಮ್ಯಾನಿಟಿ ಫೌಂಡೇಶನ್ ವತಿಯಿಂದ ಸರ್ಕಾರಿ ಕನ್ನಡ ಗಂಡು, ಹೆಣ್ಣು ಮತ್ತು ಉರ್ದು ಶಾಲೆಯ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಿಸಿ ಮಾತನಾಡುತ್ತಿದ್ದರು. ಕಳೆದ 2 ವರ್ಷಗಳಿಂದ ಸಿದ್ದಿ ಹ್ಯುಮ್ಯಾನಿಟಿ ಫೌಂಡೇಶನ್ನವರು ಗ್ರಾಮದಲ್ಲಿ ರಕ್ತದಾನ, ಉಚಿತ ಡೆಂಗು ಲಸಿಕೆ, ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿ ಸೇರಿದಂತೆ ಬೆಳಗಾವಿ ಮಿರಜ್ ಪಟ್ಟಣದ ನಿರ್ಗತಿಕರಿಗೆ ಅನ್ನದಾನ, ಗೋಶಾಲೆಗಳಿಗೆ ಮೇವು ವಿತರಣೆ ಹೀಗೆ ಅನೇಕ ಕಾರ್ಯಗಳನ್ನು ಹಮ್ಮಿಕೊಂಡು ಬಂದಿರುತ್ತಾರೆ. ಅವರ ಸೇವೆ ನಿಜಕ್ಕೂ ಶ್ಲಾಘನೀಯವಾಗಿದ್ದು, ನಾವು ಕೂಡ ನಮ್ಮ ಕೈಲಾದಷ್ಟು ಸಹಾಯ ಸಹಕಾರ ಅವರಿಗೆ ನೀಡುವುದಾಗಿ ಭರವಸೆ ನೀಡಿದರು. ಈ ದೇವಸ್ಥಾನದ ಅಧಿಪತಿಯಾದ ಕೃಷ್ಣಾಮಣಿ ಮಾತೆಯ ಪಾದಗಳಿಗೆ ದೀರ್ಘ ಪ್ರಣಾಮಗಳನ್ನು ಸಲ್ಲಿಸಿ ಶ್ರೀ ಸಿದ್ದಿ ಹ್ಯುಮ್ಯಾನಿಟಿ ಫೌಂಡೇಶನ್ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂಥ ಕೆಂಪರಾಮಯ್ಯನ ಮ್ಯಾನೇಜರ್ ಅವರೇ ಹಾಗೂ ಗ್ರಾಮದ ಎಲ್ಲ ಸರ್ಕಾರಿ ಜನರೇ, 7 ಜನ ಸರ್ಕಾರ ಮಂತ್ರಿಗಳೇ, ಇಲ್ಲಿ ಸೇರಿರುವಂಥ ಎಲ್ಲ ವಿದ್ಯಾರ್ಥಿನಿಯರು, ಸಹೋದರರು, ಇದು ಬಹುಶಃ 2ನೇ ವರ್ಷದ ಕಾಣಿಸುತ್ತೆ ಸಿದ್ದಿ ಹ್ಯುಮ್ಯಾನಿಟಿ ಫೌಂಡೇಶನ್ ಕಾರ್ಯಕ್ರಮವನ್ನು ಕಳೆದ 2ನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡಿ ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ಕಾರ್ಯಕ್ರಮನ ಬಾಹುಬಲಿ ಮತ್ತು ಅವರ ಮಿತ್ರರು ಕೂಡ ಹಮ್ಮಿಕೊಂಡಿದ್ದಾರೆ. ಇವರೊಂದು ವಾಕ್ಯವನ್ನು ಬರೆದಿದ್ದಾರೆ: ಜನರಿಂದ ಜನರಿಗಾಗಿ, ಜನರಿಗೋಸ್ಕರ. ಇವು 3 ಸಲುವಾಗಿ ಎಲ್ಲ ನಮ್ಮ ಜೀವನವನ್ನು ನಾವು ನಡೆಸೋದು. ಸಮಾಜಮುಖಿ ಕೆಲಸದಾಗ ಇವರು 3 ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದಾರೆ. ಒಂದು ಶಿಕ್ಷಣ, ಒಂದು ಆರೋಗ್ಯ, ಮತ್ತೊಂದು ಅನ್ನ. ನನ್ನ ಪ್ರಕಾರ ಅನ್ನ ಯಾರು ಕಮ್ಮಿ ಇಲ್ಲ, ಎಲ್ಲರಿಗೂ ಸಿಕ್ಕ. ಯಾಕಂದ್ರೆ ಸರ್ಕಾರದವರು ಎಲ್ಲ ಅನ್ನ ಎಲ್ಲರಿಗೂ ಹೊಟ್ಟೆ ತುಂಬುವಂಥ ವ್ಯವಸ್ಥೆಯನ್ನು ಸರ್ಕಾರವರು ಮಾಡಿಲ್ಲ. ನಮಗೆ ಕೊರತೆ ಬೆಳಗೈತೆ ಅಂದ್ರೆ ಮೊದಲನೇ ಬರೋದು ಆರೋಗ್ಯ, ಆಮೇಲೆ ಶಿಕ್ಷಣ. ನಾವು ಹಳ್ಳಿ ವಾತಾವರಣ ಇರೋದರಿಂದ ಬಹಳಷ್ಟು ಆರೋಗ್ಯದ ಸೌಲಭ್ಯಗಳು ನಮಗೆ ಗೊತ್ತಿಲ್ಲ. ಸರ್ಕಾರದವರು ಎಷ್ಟೋ ಯೋಜನೆಗಳನ್ನು ಮಾಡಿದ್ದಾರೆ. ಪ್ರಧಾನಮಂತ್ರಿ ಯೋಜನೆ ಮಾಡಿದ್ದಾರೆ, SSB ಯೋಜನೆ ಮಾಡಿದ್ದಾರೆ, ಸಕ್ಕರೆ ಕಾರ್ಖಾನೆ ವತಿಯಿಂದ ಹೆಲ್ತ್ ಇನ್ಶೂರೆನ್ಸ್ ಮಾಡಿದ್ದಾರೆ. ಸಾಕಷ್ಟು ಯೋಜನೆಗಳು ಸರ್ಕಾರದಿಂದ ಇದ್ದರೂ ಸಹಿತ ನಾವು ಸರಿಯಾದ ಸಮಯಕ್ಕೆ ಅವರಿಗೆ ಅದರ ಉಪಯೋಗ ನಮಗೆ ಸಿಗುವ ಅಂತ ಯೋಜನೆಗಳನ್ನು ತಾವು ದಯವಿಟ್ಟು ರೈತರಿಗೆ, ನಮ್ಮಲ್ಲಿ ಎಲ್ಲ ಸಹಕಾರಿ ಸಂಘ ಸಂಸ್ಥೆಗಳಿದಾವೆ, ಆ ಸಹಕಾರಿ ಸಂಘ ಸಂಸ್ಥೆಗಳ ಮುಖಾಂತರ ಅಥವಾ ಪಂಚಾಯತಿ ಮುಖಾಂತರ ಅಥವಾ ಕೆನರಾ ಬ್ಯಾಂಕ್ ಮುಖಾಂತರ ಯಾರು ಇನ್ಶೂರೆನ್ಸ್ ನೀವು ಮಾಡಿಲ್ಲ, ಈ ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಕೀಮ್ ಇದೆ. ಎಷ್ಟು 200 ರೂಪಾಯಿ ಅಂದ್ರೆ ವರ್ಷಕ್ಕೆ ತುಂಬೋದಿತ್ತು. ಅದಾದ್ರೆ 2 ಲಕ್ಷ ರೂಪಾಯಿ ತನಕ ಇನ್ಶೂರೆನ್ಸ್ ಬಂದಿರ್ತಾರೆ. ಬಹಳ ಜನ ತುಂಬಿಲ್ಲ ಅಂತ ಮನವರಿಕೆ ಮಾಡುವಂತ ಕಾರ್ಯಕ್ರಮವನ್ನ ಈ ಸಿದ್ದಿ ಫೌಂಡೇಶನ್ ವತಿಯಿಂದ ತಾವು ಮಾಡಿ. ಇನ್ನು ಇವರಿಗೆ ಈ ಶಿಕ್ಷಣ ದೃಷ್ಟಿಯಲ್ಲಿ ಇವತ್ತಿನ ಮುಂದಿನ ಶತಮಾನದಲ್ಲಿ ನಾವು ಬದುಕಬೇಕಾದ್ರೆ ನಮಗೆ ಶಿಕ್ಷಣ ಅವಶ್ಯಕತೆ ಬಹಳ ಟೆಕ್ನಾಲಜಿ ಮುಂದೋಗಿದೆ. ಪ್ರತಿ ವರ್ಷ ಈ ವರ್ಷ ಇದ್ದಂತ ವ್ಯವಸ್ಥೆ ಮುಂದಿನ ವರ್ಷ ಇಲ್ಲ. ಈ ಕಲಿಯುಗದಲ್ಲಿ ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳು ಮೇಲೆಗೆ ಸಾಧಿಸಬೇಕಾದ್ರೆ ಅವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಥವಾ ಇಂಥ ಒಂದು ವ್ಯವಸ್ಥೆಯ ಸರ್ಕಾರ ಮಾಡುವಂತ ವ್ಯವಸ್ಥೆಗಳನ್ನ ನಾವು ಅವರಿಗೆ ಮುಗಿಸುವಂತ ವ್ಯವಸ್ಥೆಗಳನ್ನ ಮಾಡಬೇಕು. ನಾನು ಹೈಸ್ಕೂಲ್ನಲ್ಲಿ ಸಹಿತ ಸರ್ಗಳಿಗೆ 2 ಸರಿ ಒಂದು ವಿನಂತಿಯನ್ನು ಮಾಡ್ಕೊಂಡಿದ್ದೇನೆ. ಈ ಶಾಲೆ ಕಲಿಸೋದ, ಆಟ ಆಡಿಸೋದ, ಎಲ್ಲಾದ್ರೂ ಸಂಗಡ ಮೊದಲು ನಾವು ಸಣ್ಣ ಇರೋ ಶಾಲೆಗೆ ಕಲಿಸಿದ್ರು. ಪ್ರತಿ ವಾರದಾಗ ಒಂದು ನಿಬಂಧ ಸ್ಪರ್ಧೆ ಇರ್ತಿತ್ತು, ಭಾಷಣ ಸ್ಪರ್ಧೆ ಇರ್ತಿತ್ತು. ಈಗ ಯಾವೂ ಇಲ್ಲ. ಎಲ್ಲ ಬರೀ ಎಷ್ಟು ಬೇಕಾದಷ್ಟು ನೋಡ್ರಿ, ಹುಡುಗರಿಗೆ ಅವ್ರು ಎಷ್ಟು ಹುಡುಗರು ವೇಟ್ ಅದಕ್ಕೆ ಅವ್ರ ಪುಸ್ತಕ ಉಚಿತ, ಇಷ್ಟು ತಗೊಂಡು ಇಷ್ಟು ಉಚಿತ ಹೋಗೋರು ಮೊದಲು ಮಾಡ್ತಾರೆ. ಆದ್ರೆ ಇದ್ರ ಜೊತೆಗೆ ಅದರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಥವಾ ಮುಂದಿನ ಜೀವನದಲ್ಲಿ ನಾವು ಯಾವ ರೀತಿ ನಡಿಬೇಕು, ನಮಗೆ ಯಾವ ರೀತಿ ಉಪಯೋಗ ಆಗ್ತಿದೆ ಅನ್ನುವಂತ
ತಿಳುವಳಿಕೆಯನ್ನ ಸಿದ್ಧಿ ಫೌಂಡೇಶನ್ ಆಗಲಿ ಅಥವಾ ನಮ್ಮ ಗ್ರಾಮದ ಈ ಎಲ್ಲ ಸರ್ಕಾರಿ ಶಿಕ್ಷಕರಾಗಲಿ ಹೈಸ್ಕೂಲ್ ಶಿಕ್ಷಕರಾಗಲಿ ತಾವು ಕೊಡಬೇಕಂತ ಹೇಳಿ ವೇದಿಕೆ ಮುಖಾಂತರ ತಮ್ಮಲ್ಲಿ ನಾನು ವಿನಂತಿ ಮಾಡ್ಬೋದು. ಈಗ ಈ ಕಾರ್ಯಕ್ರಮ ತಾವು ನಡೆಸ್ಕೊಂಡು ಹೊಂದಿದೆ, ಇದೆಲ್ಲ ನಡಿಬೇಕಾಗಿದ್ರೆ ತೀರ್ಮಾನದಿಂದ ಎಲ್ಲರಿಗೆ ಆರೋಗ್ಯ ಹೇಳಿ ನಾವೆಲ್ಲ ಹೆಲ್ಪ್ ಮಾಡ್ತೇವೆ ಅಂತೇಳಿ ಆ ಪ್ರಕಾರ ನಿಮ್ಗೆ ಈ ಗ್ರಾಮದ ಎಲ್ಲ ಜನರ ಒಳ್ಳೆ ಕಾರ್ಯ ಮಾಡ್ತಾರೆ. ನಮ್ಮ ಹೊರಗೆ ಯಾರಿಗೂ ಬಂದಿದ್ದಾಗ ಇಲ್ಲದಿಲ್ಲ ಕಾರ್ಯವನ್ನು ನೋಡ್ತಾರೆ, ಯಶಸ್ವಿ ಆಯ್ತಂದ್ರೆ ಎಲ್ಲರೂ ಪ್ರೋತ್ಸಾಹ ಕೊಡ್ತಾರೆ. ಅದಕ್ಕೆ ನಾವು 2ನೇ ವರ್ಷದಲ್ಲಿ ಸಹಿತ ಈ ಕಾರ್ಯಕ್ರಮ ಮಾಡಿದಿರಿ, ರಕ್ತದಾನ ಶಿಬಿರ ಮಾಡಿದಿರಿ, ಇನ್ನೂ ಸಮಾಜಮುಖಿಯಾದಂತಹ ತಾವು ಕಾರ್ಯಗಳನ್ನು ಮಾಡಿ ಈ ನಿಮ್ಮ ಕಾರ್ಯಕ್ರಮಕ್ಕೆ ನಾನು ನಮ್ಮ ಸರ್ಕಾರಿ ಸಂಸ್ಥೆ ವತಿಯಿಂದ 5,000 ದೇಣಿಗೆಯನ್ನ ನಾನು ಕೊಡ್ತೀನಿ. ಮತ್ತು ನನ್ನ ವೈಯಕ್ತಿಕವಾಗಿ ನಮ್ಮ ತಂದೆ ಹಾಗೂ ನಮ್ಮ ತಂಗಿಯ ಸ್ಮರಣಾರ್ಥವಾಗಿ ನನ್ನ ವೈಯಕ್ತಿಕವಾದಂತಹ ಒಂದು 5,000 ದೇಣಿಗೆಯನ್ನ ಕೊಡ್ತೀನಿ. ಇದೇ ರೀತಿಯಾಗಿ ನಾವು ಸಮಾಜಮುಖಿ ಕೆಲಸಗಳನ್ನ ಇನ್ನೂ ಹೆಚ್ಚಿನ ಪ್ರಮಾಣ ಮಾಡಬೇಕು. ಬಾಹುಬಲಿ ಅಂದ್ರೆ ಒಂದ ಹೇಳಿದ್ರೆ ಬಾಹುಬಲಿ ಅಂದ್ರೆ ಕೇಳಿ ಎಷ್ಟು ಫೇಮಸ್ ಬಾಹುಬಲಿ ಇದೆ. ಯಾರ ಜೋಳದಾರಲ್ಲಿ ಸುತ್ತಮುತ್ತ ಹೇಳ್ಯಾರ ಯಾರೋ ಕೇಳಿ ಹೋಗೋದಂದ್ರೆ ಡಾಕ್ಟರ್ ನಂಬರ್ ಹೋಗ್ಲಿಕ್ಕೆ ಬಂದು ಬಾಹುಬಲಿ ಇತ್ತು. ಒಂದು ಸದ್ಯಕ್ಕೆ ಅಲ್ಲಿ ನಮ್ಗೆ ಕೇಳಿ ಒಂದು ದುಃಖಕರ ಅನ್ಸಾಗಿರ್ತದ ಯಾವ ಶಂಕರನ ಅವ್ರದ್ದು ಹೆಂಗೆ ಬಾಹುಬಲಿ ನಮ್ಮ ಹೊರಗೆ ಫೇಮಸ್, ಅದೇ ರೀತಿ ಇಡೀ ಜಳಗಾವ್ ಜಿಲ್ಲೆಗೆ ಫೇಮಸ್ ಇದ್ರು. ಅವರು ಅಚಾನಕವಾಗಿ ಅವರು ಮಾಡಿ ತೀರ್ಕೊಂಡ್ರು ಹೃದಯಾಘಾತದಿಂದ. ಅವರ ಆತ್ಮಕ್ಕೆ ಶಾಂತಿ ಸಿಗಲಂತೆ ಪ್ರಾರ್ಥಿಸಿ ಈ ಬಾಹುಬಲಿ ಕೇಳಿ ಹಾಸ್ಪಿಟಲ್ ಮಾಡುವಂತ ಸೇವೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲರಿಗೂ ಸಿಗ್ಬೇಕು. ಈ ಕೆಲವೊಂದು ಟೈಮ್ ನಾನು ನೋಡಿದ್ದೇನೆ, ಅವರು ಫೋನ್ ಅವೈಲೇಬಲ್ ಫೋನ್ ಬಂದ್ ಮಾಡ್ತಿರ್ಬೇಕು. ಯಾಕಂದ್ರೆ ಮಂದಿ ಆ ಟೈಮ್ ನಾವು ಅಸರಿ ಆ ಟೈಮ್ ಬರ್ತಿದ್ದು ಗೊತ್ತಿಲ್ಲ ನಮಗೆ. ಮತ್ತೆ ರೆಗ್ಯುಲರ್ ಟೈಮ್ನಾಗ ಆಫೀಸ್ ಟೈಮ್ನಾಗ ನಿಮ್ಗೆ ಫೋನ್ ಹತ್ತೋದ ಮತ್ತೆ ನಿಮ್ಗೆ ಫೋನ್ ತೊಗೊಂಡು ನಮಗೇನು ಉಪಯೋಗ. ಅದಕ್ಕೆ ಫೋನ್ ಯಾವಾಗಲೂ ಶುರು ಇಡ್ರಿ. ನೀವು ಫೋನ್ ಮೇಲೆ ರಿಸೀವ್ ಸಿಗ್ತೀರಂದ್ರೆ ನೀವು ಹೆಂಗೆ ಬರೆದಿದ್ರು ಸಹಿತ ನೀವು ಹೆಲ್ಪ್ ಮಾಡ್ತೀವಿ ಅಂತ ಹೆಲ್ಪ್ ಮಾಡುವಂಥ ಗುಣ ದೇವರಿಗೆ ಇನ್ನೂ ಹೆಚ್ಚಿನ ಪ್ರಮಾಣದಾಗ ಕೊಡ್ಲಿ, ತಮ್ಮಿಂದ ಸಮಾಜಮುಖಿಯಾದಂಥ ಕಾರ್ಯಕ್ರಮ ಆಗಲಿ ಅಂತ ಹೇಳಿ ಒಂದು ದೇವರಲ್ಲಿ ಒಂದು ಹಾರೈಕೆಯನ್ನು ಹಾರೈಸಿ ನನಗೆ ಒಂದೆರಡು ಮಾತುಗಳ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲ ಕಾರ್ಯಕ್ರಮವನ್ನ ಸಸಿಗೆ ನೀರೆರೆದು ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿದ್ದ ಕೆನರಾ ಬ್ಯಾಂಕ್ ಶಾಖೆಯ ವ್ಯವಸ್ಥಾಪಕ ನಿತಿನ್ ಚೌಹಾಣ್ ಮಾತನಾಡಿ, ಕೆನರಾ ಬ್ಯಾಂಕ್ ವತಿಯಿಂದ ಸರ್ಕಾರ ನೀಡುತ್ತಿರುವ ಅನೇಕ ಯೋಜನೆಗಳ ಕುರಿತು ಸಿದ್ಧಿ ಹ್ಯುಮ್ಯಾನಿಟಿ ಫೌಂಡೇಶನ್ನವರು ಜನರಲ್ಲಿ ಜಾಗೃತಿ ಮೂಡಿಸಲು ಸಹಕಾರ ನೀಡಿ ಎಂದು ವಿನಂತಿಸಿದರು. ಈ ಗ್ರಾಮದಲ್ಲಿ ಸಿದ್ಧಿ ಹ್ಯುಮ್ಯಾನಿಟಿ ಫೌಂಡೇಶನ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ಈ ಕಾರ್ಯಕ್ರಮದಲ್ಲಿ ನನಗೆ ಕಲಿಸಿದೆ, ಎಲ್ಲ ಸತ್ಕಾರ ಮಾಡಿದೆ. ನನ್ನ ಹೃದಯಪೂರ್ವಕ ಅವರು ಆಭಾರ ಮಾಡ್ತೀನಿ ಸರ್. ಮತ್ತೆ ಇದೇ ತರ ಎಲ್ಲ ನೀವು ಒಳ್ಳೆ ಕಾರ್ಯಕ್ರಮ ಮಾಡಿ ಸರ್. ಈ ಜುಗಲ್ದಲ್ಲಿ ಬಹಳ ಒಳ್ಳೆ ಜನಗಳು ಇದೆ, ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದೀವಿ. ಏನು ಕೆನರಾ ಬ್ಯಾಂಕಿಂದ ಏನು ಸಪೋರ್ಟ್ ಬೇಕಾದ್ರೆ ನನ್ನ ಸಪೋರ್ಟ್ ಮಾಡ್ತೀನಿ ಸರ್. ಮತ್ತೆ ಇದು ಒಳ್ಳೆ ಉದ್ದೇಶ ಇದೆ. ಗವರ್ಮೆಂಟ್ ಎಲ್ಲ ಸ್ಕೂಲಲ್ಲಿ ಮಕ್ಕಳು ಇದೆ, ಅವರಿಗೆ ಶಿಕ್ಷಣಕ್ಕೋಸ್ಕರ ಸಪೋರ್ಟ್ ಮಾಡಿದೆ. ಇದು ಒಳ್ಳೆ ಉದ್ದೇಶ ಇದೆ. ಈಗ ನಿನ್ನೆ ಒಂದು ಗ್ರಾಮ ಸಭಾ ಆಗಿದೆ. ಆ ಗ್ರಾಮದ ಸಭಾದಲ್ಲಿ ನನ್ನ ಕೆನರಾ ಬ್ಯಾಂಕ್ ಅಲ್ಲಿ ಬೇರೆ ಬೇರೆ ಸ್ಕೀಮ್ ಇದೆ, ನಾನೇ ಸ್ಕೀಮ್ ಇದೆ, ಅಟಲ್ ಪೆನ್ಷನ್ ಅಂತ ಹೇಳಿದೆ. ಬಹಳ ಜನರಿಗೆ ಗವರ್ಮೆಂಟ್ ಬೇರೆ ಬೇರೆ ಸ್ಕೀಮ್ ಇದೆ, ಅದು ಗೊತ್ತಿಲ್ಲ. ಪ್ರಧಾನ ಮಂತ್ರಿ ಜನಧನ ಯೋಜನಾ ಒಂದು ಸ್ಕೀಮ್ ಇತ್ತು, 10 ವರ್ಷ ಹಿಂದೆ ಅದು ಚಾಲು ಮಾಡಿತ್ತು. ಈಗ 10 ವರ್ಷ ಕಂಪ್ಲೀಟ್ ಆಗಿದೆ. ಬಹಳ ಜನದ ಅಕೌಂಟ್ ಡಾರ್ಮೆಂಟ್ ಆಗಿದೆ. ಆ ಡಾರ್ಮೆಂಟ್ ಆಗಿದ್ರೆ ಇನ್ಶೂರೆನ್ಸ್ ಸಿಗಲ್ಲ. ಯಾಕೆಂದ್ರೆ ಅದ್ರ ಜೊತೆಗೆ ರೂಪೇ ಕಾರ್ಡ್ ಇರುತ್ತೆ, ಅದು 2 ಲಕ್ಷ ಇನ್ಶೂರೆನ್ಸ್ ಇರುತ್ತೆ. ಮತ್ತೆ ಇನ್ನೊಂದು ಸ್ಕೀಮ್ ಇದೆ, ಪ್ರಧಾನ ಮಂತ್ರಿ ಜನ ಸುರಕ್ಷಾ ಬಿಮಾ ಯೋಜನಾ. ಅದರಲ್ಲಿ ಯಾವ ಕಾರಣಕ್ಕೋಸ್ಕರ ಇನ್ನ ವರ್ಸ್ಟ್ ಕೇಸ್ ಡೆತ್ ಆದ್ರೆ 2 ಲಕ್ಷ ಸಿಗುತ್ತೆ. ಅಥವಾ ಏನ್ ಆಕ್ಸಿಡೆಂಟ್ ಆದ್ರೆ ಒಂದು ಕೈ ಅಥವಾ ಕಾಲು ಹೋಗಿದ್ರೆ 1 ಲಕ್ಷ ಸಿಗುತ್ತೆ. ಅದು ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಆ ಬ್ಯಾಂಕ್ ಅಲ್ಲಿ ನೀವು ಬನ್ನಿ. ಬರೀ 20 ರೂಪಾಯಿದ ಒಂದು ಇನ್ಶೂರೆನ್ಸ್ ಇದೆ, ಮತ್ತೆ ಇನ್ನೊಂದು 436 ರೂಪಾಯಿದ ಒಂದು ಇನ್ಶೂರೆನ್ಸ್ ಇದೆ. ಒಂದು
ಆಕ್ಸಿಡೆಂಟ್ಗೋಸ್ಕರ ಇದೆ, ಒಂದು ಯಾವ ಕಾರಣಕ್ಕೆ ಡೆತ್ ಆದರೆ ಅದು ಇಬ್ಬರಿಗೆ 2 ಲಕ್ಷ ಇನ್ಶೂರೆನ್ಸ್ ಕವರ್ ಇದೆ. ಇದು ಎಲ್ಲ ಜನ ಇದು ಲಾಭ ತಗೊಳ್ರಿ. ಇಲ್ಲಿ ನನಗೆ ಕರೆಸಿದೆ, ಎಲ್ಲ ಸರ್ಕಾರ ಮಾಡಿದೆ, ಅದಕ್ಕೋಸ್ಕರ ನನಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕರಾಗಿ ಆಯ್ಕೆಯಾದ ಕೆಎಸ್ಎಸ್ ಪ್ರೌಢಶಾಲೆ ಮುಖ್ಯೋಧ್ಯಾಪಕ ಎಂಸಿ ಹೂಗಾರ್ ಮತ್ತು ತಾಲೂಕಾ ಮಟ್ಟದ ಅತ್ಯುತ್ತಮ ಶಿಕ್ಷಕರಾಗಿ ಆಯ್ಕೆಗೊಂಡ ಡಿಆರ್ ನಾಯಿಕ್ ಇವರನ್ನು ಫೌಂಡೇಶನ್ಗೆ ಸಹಕಾರ ನೀಡುತ್ತಿರುವ ಮುಖಂಡರಾದ ಅಣ್ಣಾಸಾಬ್ ಪಾಟೀಲ್, ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ನಿತಿನ್ ಚೌಹಾಣ್ ಇವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಅರುಣ್ ಗಣೇಶ್ವಾಡಿ, ಎಂಸಿ ಹೂಗಾರ್ ಮಾತನಾಡಿ ತಮ್ಮ ಅನಿಸಿಕೆ ಹಂಚಿಕೊಂಡರು. ಬಡ ಮಕ್ಕಳಿಗೆ ಪುಸ್ತಕ, ಪೆನ್ನು ಇಂಥ ಗಣಿಕಾ ಸಾಮಗ್ರಿಯನ್ನು ಕೊಡ್ಬೇಕಾರೆ ಇದೊಂದು ಬಹಳ ಚಲೋ ಉದ್ದೇಶ. ಅದೇ ಪ್ರಕಾರ ಬೌಲಿಗೆ ಅವ್ರದ ಬಹಳ ಬಹಳ ದೊಡ್ಡದೈತಿ. ಯಾಕಂದ್ರೆ ನಮ್ ಪ್ರತಿ ಸಲ ನಮ್ಗೆ ಅವ್ರು ಹೇಳ್ಕೊತಿರ್ತಾರೆ, ಸಿದ್ಧಿ ಫೌಂಡೇಶನ್ ಯಾಕೆ ಪ್ರಶ್ನೆ ತೆಗ್ದೇವು ಅದ್ರ ಮುಂದಿನ ಉದ್ದೇಶ ಏನೈತಿ ಅವ್ರು ಕೇಳ್ಬೇಕಾದ್ರೆ ನಮ್ಗೆ ಜನ ಮೇಮಲ್ ಮೂಡ್ ಬಂದಂಗ ಅಂದ್ರೆ ಬಹಳ ದೊಡ್ಡ ಏನೈತಿ ಅವ್ರದ ಇದು ಮಾಡ್ಕೋತ ಮಾಡಿದ್ರು. ಈಗ ಸದ್ಯ ಅವ್ರ ಪೈಲಾ ಸ್ಟೆಪ್ ಐತಿ, ಇದು ತುಳಿಬೇಕಂತ ಇನ್ನ ಬಹಳ ಮುಂದೆ ಹೋಗೋದೈತಿ. ಅವ್ರ ಈಗ ಫಸ್ಟ್ ಸ್ಟೆಪ್ ಅವ್ರ ತುಳಿದು ಬಂದು ಮಾಡಿದಾರು. ನಾವು ಅವ್ರಿಗೆಲ್ಲರಿಗೂ ನಾವು ಬೌಲಿಗೆ ಹೇಳ್ತೇವೆ, ನಾವು ನಿಮ್ಗೆ ಸಾಥ್ ಯಾವ ತನುಮನ ನಡೆದಿಂದ ನಾವು ನಿಮ್ಗೆ ಯಾವತ್ತೂ ನಾವು ಸಾಥ್ ಕೊಡ್ತೇವು. ಹಿಂಗ ಮಾಡ್ಕೋತ ಹೋರಿ, ನಾವು ನಿಮ್ ಹಿಂದಿದೆವು. ಮತ್ತೊಂದು ಈ ವರ್ಷ ಈಗ ಬಡ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ಕೊಡೋದು ಮಾಡಿದಾರ. ಅದ್ರಾಗ ನಮ್ದೊಂದು ಬಹಳ ಚಲೋ ಆಯ್ತು. ಕನ್ನಡ ಶಾಲೆ, ಸರ್ಕಾರಿ ಶಾಲೆಯ ಮಕ್ಕಳು ಅಂತ ಇದ್ದಾರೆ, ಉರ್ದು ಶಾಲೆ ಹೆಣ್ಮಕ್ಳು ಆಗಿರ್ಬೋದು, ಗಂಡು ಮಕ್ಕಳ ಶಾಲೆ ಮಕ್ಕಳು ಅಂತ ಇದ್ದಾರೆ. ಈಗ ಇವರಿಗೆ ಅದಷ್ಟು ಇಲ್ಲಿ ಬಡ ಮಕ್ಕಳ ಇದ್ದಾರೆ, ಅವ್ರನ್ನ ಗುರುತಿಸಿ ಇಲ್ಲಿ ಅದ ಮಕ್ಕಳಿಗೆ ನೀವು ಕಲಿಕಾ ಸಾಮಗ್ರಿ ಕೊಡ್ತಾರೋ ಬಹಳಷ್ಟ ಚಲೋ ಉದ್ದೇಶ ಅದ. ನಿಗಮ ಮಾಡಿ ಪ್ರತಿ ವರ್ಷ ಮಾಡಿ ಅಂತ ಹೇಳ್ತೇನೆ. ಮತ್ತೆ ನಮ್ಮ ಕಡೆ ಏನಾದ್ರು ಬೇಕಾಗಿದ್ರ ಸಾಮಗ್ರಿ ಅದ ತನುಮನದಿಂದ ಅವ್ರಿಗೆ ಸಹಾಯ ಮಾಡ್ತೇವೆ. ಮತ್ತ ಈಗ ಅವ್ರು ಬಹಳಷ್ಟ ಕೆಲಸ ಅಂದ್ರೆ ಏನಂದ್ರೆ ಅವ್ರದ ಶಿಕ್ಷಣ ಆಗಿರ್ಬೇಕು ಮತ್ತ ಆರೋಗ್ಯದಿಂದ ಬಹಳ ಕೆಲಸ ಮಾಡ್ಯಾರ. ಈಗ ಎಷ್ಟೋ ಜನರು ಕಣ್ಣಿನ ಆಪರೇಷನ್ ಮಾಡಿರ್ಬೋದು, ಮತ್ತೆ ಬ್ಲಡ್ ಡೊನೇಷನ್ ಆ ಕ್ಯಾಂಪ್ಗಳನ್ನು ಇಟ್ಕೊಂಡರು. ಹೀಗಾಗಿ ಬಹಳ ಮಾಡಿದ್ರು. ಮತ್ತೆ ಅದೊಂದಾಗಿ ಈಗ ಅವರ ಏರಿಯಲ್ಲಿ ಕಾರ್ಯನಿರ್ವಹಿಸೋದ್ರಿಂದ ಅದರಿಂದ ಬಹಳಷ್ಟು ಅವರು ಬಡ ರೋಗಿಗಳು ಅಲ್ಲಿ ಇರ್ತದ ಅವ್ರಿಗೆ ಊಟಕ್ಕೆ ಆಗಬಹುದು, ಆರೋಗ್ಯ ದೃಷ್ಟಿಯಿಂದ ಮೆಡಿಸಿನ್ ಅನ್ನ ಫಲ ಕೊಡೋದಾಗ್ಲಿ, ಅದು ಮೆಡಿಸಿನ್ ಬಹಳ ಮಂದಿ ಮೆಡಿಸಿನ್ ಸಿಗ್ಲಾದ್ರು ಮೆಡಿಸಿನ್ ಕೊಡೋದ ವ್ಯವಸ್ಥೆ ಮಾಡಿದ್ರು. ಈಗ ಮಾಡ್ಕೋತವ್ರಿ ಮುಂದಿನ ದಿವಸದಾಗ ನೀವು ದೊಡ್ಡಾಗಿ ಒಂದು ಹೆಮ್ಮರಾಗಿ ಬೇಯ್ತೀರಂತ ನಾವು ತಿಳ್ಕೊಂಡ ನಿಮ್ಗೆ ಯಾವ ಬೇಕಾ ಸಹಾಯ ಮಾಡ್ತೇವೆ ಅಂತ ನನ್ನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಹಾಗೂ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರನ್ನು ಕೂಡ ಇಲ್ಲಿ ಕರೆಸಿ ಸತ್ಕಾರವನ್ನ ಮಾಡ್ತೇವೆ ಅಂತೇಳಿ ಹೇಳಿದಾಗ ನೀವು ಬರಬೇಕು ಅಂತ ಹೇಳಿದ್ರು. ಅವಾಗ ನಾನು ತುಂಬ ಮನಸ್ಸಿನಿಂದ ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ನಾವು ಸತ್ಕಾರವನ್ನು ಸ್ವೀಕಾರ ಮಾಡಿದ್ದೇವೆ. ಅದಕ್ಕಾಗಿ ಸಿದ್ಧಿ ಹ್ಯುಮ್ಯಾನಿಟಿ ಫೌಂಡೇಶನ್ ಅವರಿಗೆ, ಎಲ್ಲ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಎಲ್ಲ ಸದಸ್ಯರಿಗೆ ಮೊಟ್ಟ ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತೇನೆ. ವೇದಿಕೆ ಮೇಲಿರುವಂತಹ ಕೆನರಾ ಬ್ಯಾಂಕಿನ ಮ್ಯಾನೇಜರ್ ಅವರೇ, ಹಿರಿಯರಾದಂಥ ಅಣ್ಣಾಸಾಬ್ ಪಾಟೀಲ್ ಅವರೇ, ಗಣೇಶ್ ಬಡಿ ಅವರೇ, ಅಣ್ಣಾಸಾಬ್ ಪಾಟೀಲ್ ಅವರೇ, ಅನಿಲ್ ಸುಂಗಿ ಅವರೇ, ಅಂಕಲ್ ಬಡಿ ಅವರೇ, ಹಾಗೂ ಈ ನೋಡಿದಂಥವರೆಲ್ಲ ನಮ್ಮ ಮಿತ್ರರೇ, ಇಲ್ಲಿ ಗಣೇಶ್ ಬಡಿ ಅವರು ಕೂತಿದ್ದಾರೆ, ಗೌತಮ್ ಅವರು ಕೂತಿದ್ದಾರೆ, ಅನಿಲ್ ಅವರಿದ್ದಾರೆ, ಆನಂತರ ಆ ಕಡೆಯವರು ನಮ್ಮ ಪಾಟೀಲ್ ಅವರಿದ್ದಾರೆ. ಎಲ್ಲಿ ನೋಡ್ತಾ ಇದ್ರೆ ಹೊರಗಡೆ ನೋಡ್ರಿ, ಮುಂದೆ ನೋಡ್ರಿ, ಹಿಂದೆ ನೋಡ್ರಿ, ಎಲ್ಲ ಕಡೆ ನೋಡ್ರಿ, ಅದೆಲ್ಲ ನನ್ನ ಬಳಗವೇ ಇದೆ. ಶಿಕ್ಷಕರಿಗೆ ನಿಜವಾದಂತಂದ್ರೆ ಏನಾದ್ರು ಇದ್ರೆ ಅದು ಏನಾದ್ರು ಇದ್ರೆ ಅದು ವಿದ್ಯಾರ್ಥಿಗಳ ಒಂದು ಬಳಗವೇ ನಮಗೆ ಆತ್ಮಶಕ್ತಿ ಅಂತ ಹೇಳ್ಬೋದು. ಅಂತ ಒಂದು
ಕಾರ್ಯಕ್ರಮವನ್ನು ನಾನು ಜುಗುಳು ಗ್ರಾಮದಲ್ಲಿ 5ನೇ ತಾರೀಕೇನು ಕಾರ್ಯಕ್ರಮ ಅಲ್ಲಿ ಮಾಡಿದ್ರು, ಅದಕ್ಕಿಂತ ಹೆಚ್ಚಾಗಿ ಜುಗುಳು ಗ್ರಾಮದಲ್ಲಿ ಅನೇಕ ಕಡೆಗೆ ನನಗೆ ಸತ್ಕಾರವನ್ನು ಮಾಡಿದ್ದಾರೆ. ಆ ಪ್ರೀತಿ, ಆ ವಿಶ್ವಾಸ ಜುಗುಳು ಗ್ರಾಮದಲ್ಲಿ ಕೃಷ್ಣಾ ನದಿ ಹರಿದಂಗೆ ದಿನಾಲು ಹರಿತಾ ಇದೆ. ಒಬ್ಬರು ಬಂದು ಕಾರ್ಯಕ್ರಮವನ್ನು ನನಗೆ ಸತ್ಕಾರವನ್ನು ಮಾಡುವಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ನಮ್ಮ ಸಂಸ್ಥೆಯವರು ಮಾಡಿಕೊಟ್ಟಿದ್ದಾರೆ. ಅದಾದ ನಂತರ ನಮ್ಮ ಇಲಾಖೆಯವರು ಮಾಡ್ಕೊಂಡು 5ನೇ ತಾರೀಕಿನಲ್ಲಿ ಅಲ್ಲಿ ಮಾಡಿಕೊಟ್ರು. ಆನಂತರ ಸಂಸ್ಥೆಯವರು ಅಲ್ಲಿ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಇಟ್ಟರು. ನಮ್ಮ ಹೈಸ್ಕೂಲ್ನವರು, ಪ್ರಾಥಮಿಕ ಶಾಲೆಯವರು, ಅಲ್ಲಿ ಅನೇಕ ಸಂಘ ಸಂಸ್ಥೆಗಳು ಅವರು ಮಾಡಿದ್ರು. ನಿನ್ನೆ ತಾನೇ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಇದರಲ್ಲಿ ನಡೆದವರುಗಳಲ್ಲಿ ಅಲ್ಲಿ ಕೂಡ ಒಂದು ಸುಂದರವಾದ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು. ಆನಂತರ PKPS ಬ್ಯಾಂಕ್ ವತಿಯಿಂದ ನಾವು ಮಲ್ಲಿಕಾರ್ಜುನ ಬ್ಯಾಂಕ್ ವತಿಯಿಂದ ಕೂಡ ನಿನ್ನೆ ಒಂದು ಸತ್ಕಾರವನ್ನು ಇಟ್ಟುಕೊಂಡಿದ್ರು. ಅನೇಕ ಗಣೇಶ ಮಂಡಳಿಯವರು ಕೂಡ ಕಾರ್ಯಕ್ರಮ ಇಟ್ಟುಕೊಂಡಿದ್ರು. ಫೌಂಡೇಶನ್ ಕಾರ್ಯಕ್ರಮದಲ್ಲಿ ನಾನು ನೋಡಿದೆ, ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ಸೇವೆಗಳನ್ನ, ಅನ್ನ ಭಾಗ್ಯ, ಈ 3 ಭಾಗ್ಯಗಳನ್ನ ಅವರು ಕೊಡ್ತಾ ಇದ್ದಾರೆ. ಈ 3 ದಾನಗಳು ಎಲ್ಲ ದಾನಗಳಿಗಿಂತ ಶ್ರೇಷ್ಠನೇ ಇದ್ದಾವೆ. ಆರೋಗ್ಯವನ್ನು ಕೊಡುವಂಥದ್ದು ಕೂಡ ಬಹಳ ಉತ್ತಮವಾದಂಥದ್ದು. ಆನಂತರ ಅದರ ಜೊತೆಗೆ ಈ ಶಿಕ್ಷಣವನ್ನು ಏನು ಕೊಡ್ತಾ ಇದ್ರಲ್ಲ, ಇದು ನಿಜವಾದಂತ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಇಂದಿನ ಮಕ್ಕಳೇ ನಾಳಿನ ನಾಗರಿಕರು ಅಂತ ಹೇಳ್ತಾ ಇದ್ದೇವೆ. ಅದರಲ್ಲೂ ಕೂಡ ವಿಶೇಷವಾಗಿ ಸರ್ಕಾರಿ ಮಕ್ಕಳಿಗೆ ಅಲ್ಲಿ ಒಂದು ರೀತಿಯಾಗಿ ಸೌಕರ್ಯವನ್ನು ಕೊಡುವಂತ ಸರ್ಕಾರವು ಮಾಡ್ತಾ ಇದೆ. ಅದರ ಜೊತೆಗೆ ಇಂಥ ಫೌಂಡೇಶನ್ಗಳು ಕೂಡ ಇದೇ ರೀತಿಯಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಪಾಟೀಲ್ ಪರಸ್ಪರ ಪಾಟೀಲ್ ಅವರು ನೋಟ್ಬುಕ್ ವಿತರಣೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ನಾನು ನೋಡಿದೆ, ಅಲ್ಲಿ ನೋಟ್ಬುಕ್ ಅನ್ನ ಮಕ್ಕಳಿಗೆ ಕೊಡಬೇಕನ್ನುವಂತ ಒಂದು ಕಾರ್ಯಕ್ರಮ. ಬಹುಶಃ ಈ ಮಕ್ಕಳಿಗೆ ಕೊಡುವಂತ ಒಂದು ಕಾಣಿಕೆ ಏನಿದೆಯಲ್ಲ, ಅವರ ಶಿಕ್ಷಣಕ್ಕೆ ಒಂದು ರೀತಿಯಾಗಿ ಅದು ದಾರಿದೀಪವಾಗಿ ಮುಂದುವರಿತಾ ಇದೆ ಅಂತ ಹೇಳ್ಬೋದು. ಇಂಥ ಒಂದು ಸಿದ್ಧಿ ಹ್ಯುಮ್ಯಾನಿಟಿ ಫೌಂಡೇಶನ್ ಅವರು ನಾನು ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದು ನಿಜವಾಗಲೂ ಹರ್ಷವೇ ಅಂತ ಹೇಳ್ಬೋದು. ಈ ಸಿದ್ಧಿ ಫೌಂಡೇಶನ್ ಮೂಲಕವೇ ನಾವು ಎಲ್ಲ ಒಂದು ರೀತಿಯಾಗಿ ಉಚಿತವಾಗಿ ಆರೋಗ್ಯ ಶಿಕ್ಷಣವನ್ನ ಮತ್ತು ಅನ್ನ ಭಾಗ್ಯವನ್ನ ಕೊಡುವಂತ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಅಂತೇಳಿ ಹೇಳಿದ್ರು. ಅದಕ್ಕಾಗಿ ಈ ಕಾರ್ಯಕ್ರಮವನ್ನ ಒಂದು ರೀತಿಯಾಗಿ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರಲ್ಲ, ನಿಜವಾಗ್ಲೂ ಇದು ತುಂಬಾ ಶ್ಲಾಘನೀಯವಾದಂತಹ ಕಾರ್ಯಕ್ರಮ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಂಥ ಕಾರ್ಯಕ್ರಮಗಳು ಆದಾಗ ಏನಾಗ್ತಾ ಇದೆ ಅಂತಂದ್ರೆ, ಅಲ್ಲಿಯ ಮಕ್ಕಳಿಗೆ ಅದು ಒಳ್ಳೆಯ ರೀತಿಯಾದಂತ ಒಂದು ಯಶಸ್ವಿಯಾದಂತ ಕಾರ್ಯಕ್ರಮ ಆಗ್ತಾ ಇದೆ. ಒಂದು ಮಕ್ಕಳಿಗೆಲ್ಲ ಆಗಮಿಸಿದ್ದಾರೆ. ಅದರಲ್ಲೂ ಕೂಡ ಪ್ರಾಥಮಿಕ ಶಿಕ್ಷಕರು ನಮ್ಮ ಭಾವಿಸವರು ಬಂದಿದ್ದಾರೆ ರಾಜ್ಯ ಮಟ್ಟದ. ಸಿದ್ಧಿ ಹ್ಯುಮ್ಯಾನಿಟಿ ಫೌಂಡೇಶನ್ನ ಅಧ್ಯಕ್ಷ ಬಾಹುಬಲಿ ಉಪಾಧ್ಯ ಮಾತನಾಡಿ ಫೌಂಡೇಶನ್ನ ಧ್ಯೇಯಗಳನ್ನು ವಿವರಿಸಿದರು. ಶಿಕ್ಷಣ ಅಂತ 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಸಿದ್ಧಿ ಹ್ಯುಮ್ಯಾನಿಟಿ ಫೌಂಡೇಶನ್ ಉದ್ದೇಶ ಏನಂದರೆ, ನಾವು ಜುಗುಳು ಗ್ರಾಮದ ಬಗ್ಗೆ ನಮ್ಗೆ ಭಾಳ ಹೆಮ್ಮೆ ಇದೆ. ಯಾಕಂದ್ರೆ ನಾವು ಈ ಹಿಂದಿನ ನಾವು ಏನು ಗ್ರಾಮ ನಾವು ಮಾಡಬೇಕು ಅಂತ ದೃಷ್ಟಿ ಮಾಡಿದ್ರು. ಇದರಲ್ಲಿ ಉದ್ದೇಶ ಏನಂದರೆ, ಯಾಕಂದ್ರೆ ನಾನು ಆರೋಗ್ಯ ಇಲಾಖೆಯಿಂದ ಕೆಲಸ ಮಾಡ್ತಾ ಇದ್ದೇನೆ. ನಾನು ನೋಡಿದ್ದೇನೆ ಸಾಕಷ್ಟು ಜನ ಎಷ್ಟು ಕಷ್ಟದಿಂದ ಬಂದಿರ್ತಾರೋ ಅವರಿಗೆ ಅಲ್ಲಿ ದುಡ್ಡು ಸಿಗಟ್ಟಿರಂಗಿಲ್ಲ. ಅಲ್ಲಿ ಬಂದಿರ್ತಾರೆ ಪಾಪ ಅವ್ರಿಗೆ ಸರಿಯಾದ ಟ್ರೀಟ್ಮೆಂಟ್ ಸಿಕ್ಕಿಲ್ಲ, ಅವ್ರಿಗೆ ಮಾರ್ಗದರ್ಶನ ಆಗಿಲ್ಲ. ಅದಕ್ಕೆ ನಮ್ಮ ಸಿದ್ಧಿ ಹ್ಯುಮ್ಯಾನಿಟಿ ಫೌಂಡೇಶನ್ ಆಗಿರ್ಬೋದು, ಸ್ವತಃ ನಮ್ಮ ಉದ್ದೇಶದಿಂದ ಒಳ್ಳೆಯ ಉದ್ದೇಶದಿಂದ ಅವ್ರಿಗೆ ಹೆಲ್ಪ್ ಮಾಡ್ಬೋದು. ಯಾವುದೂ ವಿಷಯ ಆಗಿಲ್ಲ ಅಂದ್ರೆ ಹಾಸ್ಪಿಟಲ್ದಾಗ ಬಂದ ನಂತರ ನಮ್ಮ ಮನೆಯವ್ರ ರೀತಿ ನಾವು ಅವ್ರಿಗೆ ಟ್ರೀಟ್ ಮಾಡ್ತಾರೆ. ಯಾಕಂದ್ರೆ ತ್ರಾಸ ಸ್ಟಾರ್ಟ್ ಇರಲಿ ಪಾಪ ಅವ್ರಿಗೆ ನಾವು ನೋಡೋವಾಗಲಿ. ಯಾಕಂದ್ರೆ ಕೋವಿಡ್ದಾಗ ಸರಿಯಾಗಿ ಪಾಪ ಅವ್ರು 3 ಸೆಕೆಂಡ್ ಸಿಗಲಿಲ್ಲ ಪೇಷಂಟ್ಗಳಿಗೆ. ಈ ತ್ರಾಸದಿಂದ ಎಷ್ಟೋ ಸಾವಿರಾರು ಸೆಕೆಂಡ್ ನಾ ಕೇಳಿದ್ರಿ. ಯಾಕಂದ್ರೆ ಈ ತ್ರಾಸದಿಂದ ಪಾಪ ಸಾತ್ರ ಜನ. ಅದಕ್ಕೆ ಆ ದೃಷ್ಟಿಯಿಂದ ಆಗಬಾರ್ದು. ಒಳ್ಳೆ ಅಂದ್ರೆ ಜುಗುಳು ಗ್ರಾಮದವ್ರಿಗೆ ನಮ್ಮ ಹೆಮ್ಮೆಯ ಗ್ರಾಮ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಕೆಲಸ 24x7 ಕೆಲಸ ಮಾಡೋಕ್ಕಂತ ನಮ್ಮ ಉದ್ದೇಶ ಇದ್ರೆ ಬೇರೆ ಯಾವ ಉದ್ದೇಶದಿಂದ ನಾವು ಜುಗುಳು ಗ್ರಾಮದಾಗ ಅಟ್ಟ ಸೇವೆ ಮಾಡಿ ಸಾಕಿದಂಗೆ ನಾವು ಬೆಳಗಾವಿ ಆಗಲಿ ಕರ್ನಾಟಕ ಆಗಲಿ ಮ್ಯಾಲ ಬೆಳಬೇಡ, ನಮ್ಮ ಜುಗುಳು ಗ್ರಾಮದ ಹಿರಿಯರ ಸೇವೆ ಮಾಡೋದು ಇದು ನಮ್ಮ ಉದ್ದೇಶ ಇದ್ರಿ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚು ವಿತರಣೆ ಮಾಡ್ತೀವಿ. ಆದ ನಂತರ ಫುಡ್ ಡೊನೇಷನ್ ಈಗಾಗಲೇ ನೀರಜ್ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಬೆಳಗಾವಿ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಮತ್ತು ಇನ್ನಿತರ ಅನಾಥಾಶ್ರಮಗಳಾಗಿರ್ಬೋದು, ಗೋಶಾಲೆಗಳಾಗಿರ್ಬೋದು, ಹೀಗೆ ನಾವು ಸದಾ ಈ ಕೆಲಸ ಮಾಡ್ತಾ ಇದ್ದೀವಿ. ಹೆಲ್ತ್ ಡಿಪಾರ್ಟ್ಮೆಂಟ್ ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಕಾಸಾಬ್ ಪಾಟೀಲ್, ಸುಧಾಕರ್ ಗಣೇಶ್ವಾಡಿ, ಜೈಪಾಲ್ ಎಂ ಕನಮರಡಿ, ಅರುಣ್ ಗಣೇಶ್ವಾಡಿ, ಉಮೇಶ್ ಪಾಟೀಲ್, ಅನಿಲ್ ಸುಂಕೆ, ಸುರೇಶ್ ಡಂಗ್, ರಾಜು ಕಡೋಲೆ, ಆನಂದ್ ಖೋತ್,
ಭರತ್ ಲಾಂಡ್ಗೆ, ದೀಪಕ್ ಪಾಟೀಲ್, ಸುಧಾಕರ್ ಮೋಳೆ, ಅಜಿತ್ ಹರೋಲ್ಗೆ, ಭರತ್ ಅಕ್ಕೋಳೆ, ಶಿಕ್ಷಕರಾದ ಎಂಸಿ ಹುಗಾರ್, ಡಿಆರ್ ನಾಯಿಕ್, ಎಸ್ಎಸ್ ಬಾವಿ, ಸಿದ್ದಿ ಹ್ಯುಮ್ಯಾನಿಟಿ ಫೌಂಡೇಶನ್ನ ಸದಸ್ಯರಾದ ಬಾಬಾ ಸಾಬ್ ತಾರ್ದಾಳೆ, ಪ್ರಶಾಂತ್ ಸಾವಂತ್, ಸುಧಾಕರ್ ಸುಂಕಿ, ರಾಜು ಅಮ್ಮನಗೆ, ಸುಪ್ರೀತ್ ಗುರುಗೋಳೆ, ಕೌಸ್ತುಬ್ ಅಕ್ಕೋಳೆ, ಸಮ್ಯದ್ ಅಕ್ಕೋಳೆ, ಸಾಗರ್ ಅಕ್ಕೋಳೆ, ಉಲ್ಲಾಸ್ ಲಾಂಡ್ಗೆ, ಪ್ರತೀಕ್ ಲಾಂಡ್ಗೆ, ವಿಪುಲ್ ಉಪಾಧ್ಯಾಯ ಸೇರಿದಂತೆ ಅನೇಕ ಗಣ್ಯರು, ಗ್ರಾಮಸ್ಥರು, ಶಾಲಾ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಶಿಕ್ಷಕ ಅನಿಲ್ ಮಿಂಚಿ ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಜುಗುಳದಿಂದ ಬಸವರಾಜ್ ತಾರ್ದಾಳೆ.